ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ತಾಲೂಕು ಆವಣಿ ಹೋಬಳಿ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ 452 ಮತ್ತಿತರ ಸರ್ವೆ ನಂಬರ್ಗಳಲ್ಲಿರುವ ಸುಮಾರು 60 ಎಕರೆ ಸರ್ಕಾರಿ ಜಮೀನಿನಲ್ಲಿ 20 ಎಕರೆ ಕ್ರಯ ಮಾಡಿಕೊಂಡು ಬೆಂಗಳೂರು ಮೂಲದ ಸಜ್ಜಾದ್ ಎಜಾದ್ ಖಾನ್ ಅವರ ರಕ್ಷಣೆ ಮಾಡುತ್ತಿರುವಂತಹ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಯಾರು? ಇದು ರೈತ ಸಂಘದ ಪ್ರಶ್ನೆಯಾಗಿದೆ. ನಿರಂತರವಾಗಿ ಸರ್ಕಾರಿ ಜಮೀನುಗಳನ್ನು ಉಳಿಸಬೇಕು, ಅದನ್ನು ಸುತ್ತಮುತ್ತಲ ಒಂದು ಜಾನುವಾರುಗಳಿಗೆ ಇಲ್ಲ ಬಡವರಿಗೆ ಸ್ಥಳೀಯರಿಗೆ ಒಂದು ಹಂಚಿಕೆ ಮಾಡಬೇಕು ಅಂತೇಳಿ ರೈತ ಸಂಘದಿಂದ ದಾಖಲೆಗಳ ಸಮೇತ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಆದರೆ ಇವತ್ತು ಈ ಕೀಲೊಳ್ಳಿ ಅಂದರೆ ದೇವರಾಯ ಸಮುದ್ರ ಕಂದಾಯ ಕೀಲೊಳ್ಳಿ ವ್ಯಾಪ್ತಿಯಲ್ಲಿರುವಂತಹ ಇಲ್ಲಿ ಸಜ್ಜಾದ್ ಎಜಾದ್ ಖಾನ್ ಅನ್ನೋರು ಒಂದು ಕಾಂಪೌಂಡ್ ಹಾಕಿ ಒಂದು ನೋಟಿಸ್ ಹಾಕಿದ್ದಾರೆ. ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಒಳಗಡೆ ಪ್ರವೇಶವಿಲ್ಲ. ಸ್ವಾಮಿ, ನಾವು ಒಳ್ಳೆ ಪ್ರವೇಶ ಮಾಡಲ್ಲ, ನಿಮ್ಮ ಕ್ರಯ ಜಮೀನಿಗೆ ನಾವು ಬರಲ್ಲ, ಅಧಿಕಾರಿಗಳು ಬರೋದು ಬೇಡ. ಆದರೆ ನಾವು ಕೇಳ್ತಾ ಇರೋ ಪ್ರಶ್ನೆ ಏನು ಗೊತ್ತಾ? ನೀವು ಪ್ರಾಮಾಣಿಕವಾಗಿ ಹಣವನ್ನು ಸುರಿದು ನೀವು ಕ್ರಯ ಮಾಡಿರುವ ಜಮೀನನ್ನು ಬಿಟ್ಟು ತೋಟಿ ಇನಾಮತಿ ಜಮೀನಿದೆ, ಕೆರೆ ಕುಂಟೆಗಳಿದೆ, ರಾಜಕಾಲುವೆ ಇದೆ, ಬಂಡಿದಾರಿ ಇದೆ. ಇದು ಯಾರ ಸತ್ತು? ಸರ್ಕಾರಿ ಆಸ್ತಿಗಳನ್ನು ನೀವು ಕಾಂಪೌಂಡ್ ನಿರ್ಮಿಸಿಕೊಂಡು ಈ ಥರ ನ್ಯಾಯಾಲಯದಲ್ಲಿ ನಾವು ತಡೆಯಾಜ್ಞೆ ತಂದಿದ್ದೀವಿ ಅಂತೇಳಿ ಬೋರ್ಡ್ ಹಾಕೋದು ಯಾವ ನ್ಯಾಯ? ನೀವು ಪ್ರಾಮಾಣಿಕವಾಗಿದ್ದರೆ ನಿಮ್ಮ ಜಮೀನಿಗೆ ನೀವು ಕಾಂಪೌಂಡ್ ಹಾಕ್ಕೊಳ್ಳಿ, ನೀವು CC ಕ್ಯಾಮ್ರಾಗಳು ಹಾಕ್ಕೊಳ್ಳಿ, ನೀವು ಬೋರ್ಡ್ಗಳು ಹಾಕ್ಕೊಳ್ಳಿ, ನಾವು ಕೇಳಲ್ಲ. ಆದರೆ ಸರ್ಕಾರಿ ಆಸ್ತಿಗಳಿಗೆ ಯಾವ ರೀತಿ ಹಾಕಿದ್ದೀರಾ? ಇವತ್ತು ದೀನ ದಲಿತರಿಗೆ ಭೂಮಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಅಂತ ಇದು ತೋಟಿ ಇನಾಮತಿಯಲ್ಲಿ ನೀವು 2 ಎಕರೆಗೆ ಜಮೀನು ಜಾಸ್ತಿ ಹಾಕ್ಕೊಂಡಿದ್ದೀರಾ. ಕೆರೆ ಕುಂಟೆಗಳಿದೆ. ನಮ್ಮ ಪ್ರಕಾರ, ನಮ್ಮ ದಾಖಲೆಗಳ ಪ್ರಕಾರ, ಮಾಹಿತಿಗಳ ಪ್ರಕಾರ ನೋಡಿ, ಈ ಒಂದು ಸರ್ವೆ ಸ್ಕೆಚ್ಚಿನ ಪ್ರಕಾರ ನಿಮ್ಮ ಈ ಒಂದು ಜಮೀನಿನಲ್ಲಿ ಸುಮಾರು 36 ಎಕರೆ ಜಮೀನನ್ನು ಭೂ ಅಕ್ರಮವಾಗಿ ಸ್ವಾಧೀನ ಮಾಡಿಕೊಂಡು ನೀವು ಕಾಂಪೌಂಡ್ ನಿರ್ಮಿಸಿದ್ದೀರಾ. ನಾವು ತಾಲೂಕು ದಂಡಾಧಿಕಾರಿಗಳಾದಂಥ ಪ್ರಾಮಾಣಿಕ ಸರ್ಕಾರಿ ಆಸ್ತಿಗಳನ್ನು ಉಳಿಸುವಂತಹ ಮಾನ್ಯ ಗೀತಾ ಮೇಡಮ್ ಅವರಲ್ಲಿ, ಉಪವಿಭಾಗಾಧಿಕಾರಿಗಳಲ್ಲಿ, ಸ್ಥಳೀಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರಲ್ಲಿ ನಾವು ಕೈ ಮುಗಿದು ಬೇಡ್ಕೊತಾ ಇದ್ದೀವಿ. ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಕೀಲೊಳ್ಳಿಯಲ್ಲಿರುವಂತಹ 452 ಇನ್ನೂ ಸರ್ವೆ ನಂಬರ್ಗಳು ಬೇಜಾರು, ಒಂದಲ್ಲ ಎರಡಲ್ಲ, ಸುಮಾರು ಸರ್ವೆ ನಂಬರ್ಗಳಿದ್ವಿ. ಖರಾಬ್ ಸರ್ವೆ ನಂಬರ್ಗಳು 442, 41, 434, 432, 431, 425, 428, 430 ಈ ಒಂದು ಸರ್ವೆ ನಂಬರ್ಗಳನ್ನು ಖರಾಬ್ ಜಮೀನಿದ್ದು ಕೆಲವು ಯಾರೋ ಕಂದಾಯ ಅಧಿಕಾರಿಗಳು ನಿಮಗೆ ದಾಖಲೆ ರೆಡಿ ಮಾಡ್ಕೊಂತಲ್ಲಿ ಅದನ್ನು ಲಾಕ್ ಮಾಡಿದ್ದಾರೆ. ಈ ಕೂಡಲೇ, ಯಾಕಂದರೆ ಹಿಂದೆ ಇದ್ದಂಥ ಶೋಭಿತಾ ಇರ್ಬೋದು, ರಾಜೇಶ್ ಅವರು ಇಲ್ಲಿಗೆ ಬಂದು ಹೋಗಿದ್ದಾರೆ. ಅದು ಏನಾಯಿತು ನಮ್ಗೆ ಬೇಕಾಗಿಲ್ಲ. ನೀವು ಪ್ರಾಮಾಣಿಕವಾಗಿ ಮಾನ್ಯ ತಹಶೀಲ್ದಾರ್ ಅವರು ಸರ್ಕಾರಿ ಆಸ್ತಿಗಳನ್ನು ಉಳಿಸ್ತಾ ಇದ್ದೀರಾ. ಈ ಸರ್ಕಾರಿ ಆಸ್ತಿಗಳನ್ನು ಉಳಿಸುವಂತಹ ಒಂದು ನೀವು ಪ್ರಾಮಾಣಿಕತೆಗೆ ರೈತ ಸಂಘದ ಸಂಪೂರ್ಣವಾದ ಬೆಂಬಲ ಇದೆ. ಅದರಂತೆ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಈ ಒಂದು ಕೀಲೊಳ್ಳಿಯಲ್ಲಿರುವಂಥ ಸಜ್ಜಾದ್ ಎಜಾದ್ ಖಾನ್ ಅವರು ಸರ್ಕಾರಿ ಜಮೀನುಗಳು, ಕುಂಟೆಗಳು, ಕೆರೆ, ರಾಜಕಾಲುವೆ ಮತ್ತು ತೋಟಿ ಇನಾಮತಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಒಳಗೆ ಪ್ರವೇಶವಿಲ್ಲವೆಂದು ಬಾಂಬ್ ಹಾಕಿದ್ದನ್ನು ಅಲ್ಲಿ ಯಾವ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದರೆ ಅದಕ್ಕೆ ಮೂಲ ದಾಖಲೆಗಳನ್ನು ಕೊಟ್ಟು ಅದನ್ನು ನ್ಯಾಯಾಲಯ ತಡೆಯಾಜ್ಞೆ ತೆರವುಗೊಳಿಸಿ ಈ ಕೂಡಲೇ ಸರ್ವೆ ಮಾಡಿಸಬೇಕು. ಸರ್ವೆ ಮಾಡಿಸಿ ಸರ್ಕಾರಿ ಆಸ್ತಿಗಳನ್ನು ಉಳಿಸಿ ನಾಮಫಲಕಗಳನ್ನು ಅಳವಡಿಸಿ, ಇಲ್ಲ ಜಾನುವಾರುಗಳಿಗೆ ಮೀಸಲಿಡಿ, ಇಲ್ಲ ಸುತ್ತಮುತ್ತಲ ದೀನ ದಲಿತರಿಗೆ ಈ ಜಮೀನನ್ನು ಮೀಸಲಿಡಬೇಕೆಂದು ಮಾನ್ಯರಲ್ಲಿ ಕೈ ಮುಗಿದು ಬೇಕು ಅಂತ. ಆವಣಿ ಹೋಬಳಿಯ ಈ ಕಮದಟ್ಟಿ ಕಾಮನೂರು ಗ್ರಾಮದ ಸೇರ್ತಕ್ಕಂಥ ಕಾಮನೂರು ಗೇಟಿಂದ ದೇವರ ಸಮುದ್ರಕ್ಕೆ ಹಾದು ಹೋಗುವ ಮೂಲತಃ ಡಬಲ್ ಡಾಟ್ ದಾರಿ ಇರ್ತದೆ. ಅದನ್ನು ಕಾಮನೂರು ಗೇಟಿಂದ 382 ಸರ್ವೆ ನಂಬರ್ ಸ್ಟಾರ್ಟ್ ಆಗಿ 349ವರೆಗೂ ಒತ್ತುವರಿಗಳು ಮಾಡಿಕೊಂಡು ದಾರಿಯನ್ನು ಮುಚ್ಚಿರ್ತಾರೆ. ಅಲ್ಲಿಂದ ಮುಂದಕ್ಕೆ ದೇವರ ಸಮುದ್ರ ಮತ್ತು ಕೀಲೊಳ್ಳಿ ದಾರಿಗಳಂಗೆ ತೆರವುಗೊಳಿಸಿರ್ತಾರೆ. ದಾರಿಗಳಿದ್ದಾವೆ. ದಯವಿಟ್ಟು ಕಂದಾಯಾಧಿಕಾರಿಗಳು ತಿಳಿಸೋದೊಂದೇ, ಇಲ್ಲಿ ಮೂಲತಃ ಕಳ್ಳೆಕಾಯಿ ಬೆಳೀತಾ ಇದ್ರು, ಭತ್ತ ಬೆಳೀತಾ ಇದ್ರು, ರಾಗಿ ಬೆಳೀತಾ ಇದ್ರು. ದಾರಿಗಳೆಲ್ಲ ಒತ್ತುವರಿಗಳು ಮಾಡ್ಕೊಂಡು ದಾರಿಗಳಿಲ್ಲದಕ್ಕೋಸ್ಕರ ಇವತ್ತು ಬೆಳೆ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಅದು ಮಳೆಗೆ ಮಾಡ್ತಕ್ಕಂಥ ರೈತರು ಇರೋದು ಈ ಕಡೆ ಎಲ್ಲದು. ಆದಷ್ಟು ನಾವು ಕಂದಾಯ ಇಲಾಖೆಯವರು ಹಾಗೂ ನಮ್ಮ ದಂಡಾಧಿಕಾರಿಗಳ ಗಮನಕ್ಕೆ ನಾವು ತರ್ತಾ ಇದ್ದೇನೆಂದರೆ, ಈ ದಾರಿ ಏನೈತೋ ಸರ್ವೆ ನಕ್ಷೆ ಪ್ರಕಾರ ಏನು ದಾರಿ ಇದೆಯೋ ಇದನ್ನು ಕೂಡಲೇ ದಾಖಲೆಗಳನ್ನು ಪರಿಶೀಲಿಸಿ ಕಾಮನೂರು ಗೇಟಿಂದ ಈ ಕಡೆ ದೊಡ್ಡಗನಹಳ್ಳಿ ಹೋಗೋ ರೋಡ್ವರೆಗೂ ದಾರಿಯನ್ನು ತೆರವುಗೊಳಿಸ್ಬೇಕು ಅಂತೇಳಿ ಮಾನ್ಯ ಅಧಿಕಾರಿಗಳಿಗೂ ಹಾಗೂ ಸರ್ವೆ ಇಲಾಖೆದವ್ರಿಗೂ ನಮ್ಮ RI ಸಾಹೇಬ್ರವ್ರಿಗೂ ಗಮನಕ್ಕೆ ತರ್ತಾ ಇದ್ದೀವಿ. ದಯವಿಟ್ಟು ಇದನ್ನು ತೆರವುಗೊಳಿಸಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಮನವಿ. ಆವಣಿ ಹೋಬಳಿ ಕಮದಟ್ಟಿ ಕಾಮನೂರು ಗ್ರಾಮಕ್ಕೆ ಸೇರಿದಂಕಂತ ಕಾಮನೂರು ಗೇಟಿಂದ NH 75 ಇಂದ ಹಿಡಿದು ದೇವರಾಯ ಸಮುದ್ರಕ್ಕೆ ಮೂಲ ದಾಖಲಾತಿಗಳಲ್ಲೇ ಡಬಲ್ ಡಾಟ್ ರಸ್ತೆ ಇದೆ. ಆದರೆ ಇದನ್ನ ಕೆಲವು ಒತ್ತುವರಿ ಮಾಡ್ಕೊಂಡಿದ್ದಾರೆ.
ಇದು ನಾವು ಇದ್ರಲ್ಲೊಂದು ಸರ್ವೆ ನಂಬರ್ ಜಮೀನವ್ರೆ, ನಮ್ಮ ಜಮೀನಲ್ಲೂ ರಸ್ತೆ ಇದೆ. ಯಾವುದೇ ಕಾರಣಕ್ಕೂ ಯಾರು ಒತ್ತುವರಿ ಮಾಡ್ಕೊಂಡ್ರು ಕೂಡ ಅದನ್ನ ತೆರವುಗೊಳಿಸಿ ರಸ್ತೆಯನ್ನ ಉಳಿಸ್ಕೊಡ್ಬೇಕಾಗಿ ಮಾನ್ಯ ದಂಡಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ.